ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಅತ್ತೆ ಕೊಟ್ಟಿದ್ದ ಮ್ಯಾಜಿಕ್ ರಾಕಿ ಬಾಕ್ಸ್ನಿಂದ ಊರಲ್ಲಿರೋರ್ಗೆಲ್ಲ ರಾಕಿ ಕಟ್ಬಿಟ್ ಬಂದು ಅವ್ರಿಗೆಲ್ಲ ಅಡ್ಗೆ ಮಾಡ್ದೆ ಹೇಗ್ ತಪ್ಪಿಸ್ಕೊಂಡ್ಲು ಅನ್ನೋದು ನೀವೆಲ್ಲ ನೋಡಿದ್ರಲ್ಲ. ಒಂದು ವೇಳೆ ನೀವ್ ಆ ಎಪಿಸೋಡ್ನ ನೋಡಿಲ್ಲ ಅಂದ್ರೆ ಕೆಳಗಿರೋ ಲಿಂಕ್ನ ಈಗ್ಲೇ ಕ್ಲಿಕ್ ಮಾಡಿ ಆ ಎಪಿಸೋಡ್ನ ನೋಡಿ ಖುಷಿ ಪಡಿ. ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಕನ್ನಡಿ. ಪ್ರತಿದಿನ ಬೆಳಗ್ಗೆನೇ ಎದ್ದು ಚಂದ್ರಕಾಂತ ಸ್ನಾನ ಮಾಡಿ ಅವಳ ತವ್ರ ಮನೆಯಿಂದ ತಂದಿರೋ ಅವಳಿಗಿಷ್ಟವಾದ ಕನ್ನಡಿ ಮುಂದೆ ಕುತ್ಕೊಂಡು ಮುಖಾನ ನೋಡ್ತಾ, ಅಬ್ಬಾ ಇವತ್ತೇನ್ ನಾನು ಇಷ್ಟು ಚಂದವಾಗಿ ಕಾಣಿಸ್ತಾ ಇದ್ದೀನಿ, ಅದೇನಂತ ಹೇಳ್ಕೊಳ್ಳೋದು ನನ್ನ ಅಂದ ಚಂದದ ಬಗ್ಗೆ. ಇದನ್ನೆಲ್ಲ ನೋಡ್ತಾ ಇದ್ದಿದ್ದ ಅತ್ತೆ ಸೂರ್ಯಕಾಂತ ಮುಖಾನ ತಿರುಗಿಸ್ಕೊಂಡ್ರು. ಇಷ್ಟು ಅಂದಗಾತಿ ಈ ಮನೆಗ್ ಸೊಸೆಯಾಗಿ ಬರ್ಬೇಕಂದ್ರೆ ನನ್ ಗಂಡ ಎಷ್ಟು ಅದೃಷ್ಟ ಮಾಡಿದ್ನೋ ಏನೋ. ಮೇಕಪ್ ಮಾಡ್ಕೊಳ್ತಾ ಅಷ್ಟಕ್ಕೂ ಅತ್ತೆ ಅಲ್ಲಿ ಕೂತಿದ್ದನ್ನ ಮರ್ತೇ ಹೋದ್ಲು. ಅವ್ರನ್ನ ಗಮನಿಸದೇ ಇರೋ ಸೊಸೆನ ನೋಡಿದ್ಮೇಲೆ ಅವ್ರಿಗೆ ಮೈಯೆಲ್ಲ ಉರ್ದೋಯ್ತು. ಯಾವಾಗ ನೋಡಿದ್ರು ಆ ಕನ್ನಡಿಗೆ ಹಲ್ಲಿ ಅಂಟ್ಕೊಂಡಂಗ್ ಅಂಟ್ಕೊಂಡಿರ್ತಾಳೆ ಆಗ್ಲಿ, ಅತ್ತೆಗ್ ಬಂದು ಒಂದಷ್ಟು ಸಹಾಯ ಮಾಡೋಣ ಅನ್ನೋಷ್ಟು ಬುದ್ಧಿನೇ ಇಲ್ಲ ಈ ಹುಡ್ಗಿಗೆ. ಬೆಳಗ್ಗೆ ಎದ್ದಾಗ್ಲಿಂದ ಹೊತ್ತು ಮುಳುಗೋವರೆಗೂ ಇದೇ ಕೆಲ್ಸ. ಮಾಯಗನ್ನಡಿ ಅದು ಎಲ್ಲಿಂದ ವಕ್ಕರ್ಸ್ಕೊಂತ ಇದು. ಹಂಗ್ ಹೇಳ್ತಿದ್ದಂಗೆ ಪಟ್ ಅಂತ ಚಂದ್ರಕಾಂತ ಇಟ್ಕೊಂಡಿದ್ದ ಕನ್ನಡಿ ಹೊಡೆದೋಯ್ತು. ಅಷ್ಟೊತ್ತು ಅವಳ ಅಂದಾನ ನೋಡ್ಕೊಂಡು ಹೊಗಳ್ಕೊಂತ ಇದ್ದಿದ್ ಚಂದ್ರಕಾಂತ ಕನ್ನಡಿ ಒಡ್ದೋಗಿದ್ ನೋಡಿ ಬೇಜಾರಾದ್ಲು. ನನ್ ತವ್ರ ಮನೆಯಿಂದ ಎಷ್ಟೋ ಪ್ರೀತಿಯಿಂದ ತಂದಿದ್ದ ಅಂದವಾದ ಕನ್ನಡಿ ಯಾರ್ ಕಣ್ಣು ಬಿತ್ತೋ, ಯಾರ್ ಕಣ್ಣೀರ್ ತಾಕ್ತೋ ಹೇಳ್ತಾ ವಿಪರೀತ ಅಳ್ತಿದ್ಲು. ಅದನ್ ನೋಡಿ ಆನಂದಿಸ್ತಿದ್ದ ಸೂರ್ಯಕಾಂತ ಸೊಸೆ ಹತ್ರ ಬಂದು, ಸುಮ್ನಿರಮ್ಮ, ನಿನ್ನ ಅಂದಕ್ಕೆ ಆ ಕನ್ನಡಿ ಆದ್ರೂ ಏನಾಗುತ್ತೆ ಹೇಳು, ಅದಕ್ಕೆ ಚೂರಾಯ್ತು. ನಿನ್ನ ಅಂದನ್ ನೋಡ್ತಾ ಅದು ಇಷ್ಟಿನ ಇದ್ದಿದ್ದೇ ಹೆಚ್ಚು ಅಂತ ವ್ಯಂಗ್ಯವಾಗಿ ಮಾತಾಡಿದ್ರು. ಆ ಇಡೀ ದಿನ ಚಂದ್ರಕಾಂತಾಳಿಗೆ ನಿದ್ದೆನೂ ಬಂದಿಲ್ಲ, ಊಟನೂ ಸೇರಿಲ್ಲ. ಆಲೋಚನೆ ಎಲ್ಲ ಆ ಒಡ್ದೋಗಿದ್ ಕನ್ನಡಿ ಮೇಲೆ ಇತ್ತು. ಸೊಸೆ ಕನ್ನಡಿ ಬಗ್ಗೆನೇ ಯೋಚಿಸಿ ದುಃಖ ಪಡ್ತಿದ್ದಿದ್ ತಿಳಿದ ಸೂರ್ಯಕಾಂತ ಸೊಸೆಗೆ ಸಮಾಧಾನ ಹೇಳಕ್ಕೆ ಹೋದ್ರು. ಸುಮ್ನಿರಮ್ಮ, ನೀನ್ ಅಳ್ತಾ ಇದ್ರೆ ಒಡ್ದೋಗಿರೋ ಕನ್ನಡಿ ಬಂದ್ಬಿಡುತ್ತಾ? ಇಲ್ ನನ್ ಮಾತ್ ಕೇಳು, ನನ್ನ ಹತ್ರ ಇರೋ ಕನ್ನಡಿನ ಕೊಡ್ತೀನಿ, ಹೊಸಾದನ್ನ ತಗೊಳ್ಳೋವರ್ಗೂ ಇದನ್ನ ಉಪಯೋಗ್ಸು ಅಂತ ಹೇಳ್ತಾ ಸೊಸೆಗೋಸ್ಕರ ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಕನ್ನಡಿನ ತೆಗೆದುಕೊಟ್ರು. ತಗೋ, ಇದೊಂದು ಮ್ಯಾಜಿಕ್ ಕನ್ನಡಿ. ಇದನ್ನ ನಾನ್ ನಮ್ ತವ್ರ ಮನೆಯಿಂದ ತಂದಿದ್ದು. ಇದ್ರಲ್ಲಿ ನೀನು ಎಷ್ಟು ಅಂದವಾಗ್ಬೇಕೋ ಅಷ್ಟು ಅಂದವಾಗ್ ಕಾಣ್ತೀಯ. ಇದ್ರ ವಿಶೇಷ ಏನಂದ್ರೆ ನೀನ್ ಇದ್ರಲ್ಲಿ ನೋಡ್ಕೊಂಡು ಯಾರನ್ನಾರು ನೆನ್ಸ್ಕೊಂಡೆ ಅನ್ಕೋ, ನೀನ್ ಅವ್ರ ರೂಪಕ್ ಬದ್ಲಾಗ್ತೀಯಾ. ಅದಕ್ಕೆ ಹುಷಾರಾಗಿರು. ನೀನೇನಾದ್ರೂ ಈ ಕನ್ನಡಿ ಮುಂದೆ ಕುತ್ಕೊಂಡು ಯಾವ್ದಾದ್ರು ನಾಯಿನೋ ಕತ್ತೆನೋ ನೆನ್ಸ್ಕೊಂಡ್ರೆ ಅದಾದ್ಮೇಲೆ ಮಾಡಕ್ ಏನೂ ಇಲ್ಲ. ಸರ್ಕಸ್ ಅವರೋ ಝೂ ಅವರೋ ಬಂದ್ ಹಿಡ್ಕೊಂಡ್ ಹೋಗ್ತಾರೆ ಅಂತ ಹೇಳ್ತಾ ಆ ಕನ್ನಡಿನ ಚಂದ್ರಕಾಂತ ಕೈಯಲ್ಲಿ ಕೊಟ್ಟು ಹೋದ್ರು. ಏನು, ಈ ಹಳೆ ಕನ್ನಡಿ ಮ್ಯಾಜಿಕ್ ಮಿರರಾ? ಮತ್ತೆ ಈ ಕನ್ನಡಿಯಲ್ಲಿ ಇಷ್ಟು ಮ್ಯಾಜಿಕ್ ಇದ್ರೆ ನಮ್ಮ ಅತ್ತೆ ಯಾಕೆ ಹೀಗಿರ್ತಾರೆ ಹೇಳು ಹೇಳ್ತಾ ಅದ್ರ ಕಡೆ ನೋಡಿದ್ಲು. ತಗೋ, ಈ ಮುದ್ಕಿ ಎಲ್ಲ ಸುಳ್ಳೇ ಹೇಳ್ತಾಳೆ ಯಾವಾಗ್ಲೂ. ಹಾಗಿದ್ರೆ ನನ್ ಕತ್ರಿನಾ ಕೈಫ್ ತರ ಕಾಣಿಸ್ಬೇಕಂದ್ರೆ ಕಾಣಿಸ್ತೀನಾ ಹೇಳ್ತಾ ಕನ್ನಡಿ ಒಳಗ್ ನೋಡಿದ್ಲು. ಶಾಕು. ಆ ಕ್ಷಣ ಕನ್ನಡಿಯಲ್ಲಿ ತನ್ನ ರೂಪ ಕಟ್ರಿನಾ ಕೈಫ್ ತರ ಬದ್ಲಾಗಿದ್ದನ್ ನೋಡಿ ಆಶ್ಚರ್ಯಪಟ್ಲು ಚಂದ್ರಕಾಂತ. ಆ ರೀತಿ ಕನ್ನಡಿಯನ್ನ ನೋಡ್ತಾ ಇದ್ದಿದ್ ಚಂದ್ರಕಾಂತಳಿಗೆ ಒಂದ್ ಐಡಿಯಾ ಬಂತು. ಈ ಕನ್ನಡಿ ನಿಜವಾಗ್ಲೂ ಮ್ಯಾಜಿಕ್ ಮಿರರ್ ಆದ್ರಿಂದ ಇಷ್ಟು ದಿನ ಅವಳಗ್ ತೊಂದ್ರೆ ಕೊಟ್ಟಿದ್ದ ಅತ್ತೆನ ಹಿಡ್ಕೊಂಡು ಅವ್ರಿಗೊಂದು ಒಳ್ಳೆ ಪಾಠ ಕಲ್ಸ್ಬೇಕನ್ಕೊಂಡ್ಲು. ಮರುದಿನ ಸೂರ್ಯಕಾಂತ ಗಂಡ ಸುಬ್ಬಾರಾವ್ ಮನೆಯಿಂದ ಹೊರಗಡೆ ಹೋಗಿದ್ದನ್ ನೋಡ್ತಾ ಚಂದ್ರಕಾಂತ ಕನ್ನಡಿ ಒಳಗ್ ನೋಡ್ತಾ, ನಾನೀಗ ನಮ್ಮ ಮಾವನವ್ರ ತರ ಬದ್ಲಾಗ್ಬೇಕು ಅನ್ಕೊಂಡ್ಲು. ಅನ್ಕೊಂಡಿದ್ ತಕ್ಷಣನೇ ಚಂದ್ರಕಾಂತ ಸುಬ್ಬಾರಾವ್ ತರ ಬದ್ಲಾಗ್ಬಿಟ್ಲು. ಆ ರೀತಿ ಸುಬ್ಬಾರಾವ್ ತರ ಬದ್ಲಾಗಿದ್ ಚಂದ್ರಕಾಂತ ಗಟ್ಟಿಗೆ ಕೂಗುದ್ಲು. ಏ ಕಾಂತ, ಕಾಂತ ಎಲ್ಲಿದೀ? ಎಷ್ಟು ಸಲ ಕೂಗ್ಬೇಕೆ ನೀನನ್ನ? ಅದನ್ ಕೇಳಿ ಎದ್ದು ಬಿದ್ದು ಬಂದ್ರು ಸೂರ್ಯಕಾಂತ. ಏನೇ ಪಿಳಿ ಪಿಳಿ ಕಣ್ಬಿಟ್ಕೊಂಡು ಹಂಗ್ ನೋಡ್ತಿದ್ಯಾ ಯಾಕೆ? ಹಾ, ಹೋಗು ಒಳಗಡೆ ಹೋಗಿ ನಿನ್ನೆ ಕೊಟ್ಟಿದ್ದ ದುಡ್ಡನ್ನ ತಗೊಂಡ್ ಬಾ, ಹೋಗು ಅಂತ ಗೆದರ್ಸಿದ್ಲು. ಪಾಪ ಸೂರ್ಯಕಾಂತ ತಲೆ ತಗ್ಗಿಸ್ಕೊಂಡು ಒಳಗಡೆ ಹೋಗಿ ರೂಪಾಯಿನ ತಂದು ಕೊಟ್ಲು. ಆ ದುಡ್ಡು ತಗೊಂಡ್ ಚಂದ್ರಕಾಂತ ಹೊರಗಡೆ ಹೊರಟ್ಲು. ಅವಳತ್ತೆನ ಸುಲಭವಾಗಿ ಮೋಸ ಮಾಡಿದ್ದಕ್ಕೆ, ಅತ್ತೆಗೆ ಚೆನ್ನಾಗ್ ಬೈದಿದ್ದಕ್ಕೆ
ಕೈ ತುಂಬಾ ದುಡ್ಡನ್ ತಗೊಂಡಿದ್ದಕ್ಕೆ ತುಂಬಾನೇ ಸಂತೋಷ ಪಟ್ಲು. ಆ ದುಡ್ನಿಂದ ಒಳ್ಳೆ ರೇಷ್ಮೆ ಸೀರೆ ಕೊಂಡ್ಕೊಂಡ್ಲು, ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡಿದ್ಲು, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಅವಳಿಗೆ ಇಷ್ಟವಾದ ಐಸ್ ಕ್ರೀಮ್ ತಿಂದು ಎಂಜಾಯ್ ಮಾಡಿದ್ಲು. ಈ ರೀತಿ ದಿನ ಮಾವನವ್ರ ಹೊರಗಡೆ ಹೋದ್ಮೇಲೆ ಚಂದ್ರಕಾಂತ ಮಾವನವ್ರ ತರ ಬದ್ಲಾಗಿ ಅತ್ತೆ ಮೇಲೆ ರಿವೆಂಜ್ ತಗೊಳ್ಳೋಳು. ಈ ರೀತಿ ಸ್ವಲ್ಪ ದಿನ ಕಳೆದ್ಮೇಲೆ ಒಂದು ದಿನ ಚಂದ್ರಕಾಂತ ಮಾವನವರು ತುಂಬಾ ಸಿಟ್ಟಿನಿಂದ ಹೊರಗಡೆಯಿಂದ ಮನೆಗ್ ಬಂದ್ರು. ಛೀ, ಥೂ, ಪ್ರಪಂಚ ಪೂರ ಹಾಳಾಗೋಗಿದೆ. ದುಡ್ಡು ಇಸ್ಕೊಬೇಕಾದ್ರೆ ಕೊಡ್ತೀನಣ್ಣ ಅಂತಾರೆ, ನಾವು ಕೇಳಕ್ ಹೋದಾಗ ಕೊಡ್ತೀನಿರಣ್ಣ ಅಂತಾರೆ. ನನ್ನ ಕೋಪ ಬರೋ ತರನೇ ಮಾತಾಡ್ತಾರೆ ಒಬ್ಬೊಬ್ರು ಅಂತ ಹೇಳ್ತಾ ಕೋಪ ಮಾಡ್ಕೊಂಡ್ರು. ಅವ್ರ ಹೆಂಡ್ತಿನ ಕರೆದು, ಏ ಕಾಂತ, ಮೊನ್ನೆ ನಿನ್ ಕೈಗೆ ದುಡ್ಡು ಕೊಟ್ನಲ್ವಾ ಒಳಗಡೆ ಇಟ್ಟಿರೋ ಅಂತ, ಅದನ್ನ ತಗೊಂಡ್ ಬಾ ಹೋಗು, ಇವಾಗ ಅದ್ರಲ್ಲಿ ಸ್ವಲ್ಪ ಕೆಲ್ಸ ಇದೆ ಅಂತ ಕೇಳಿದ್ರು. ಇದನ್ನ ಕೇಳಿದ್ ಸೂರ್ಯಕಾಂತ ಆಶ್ಚರ್ಯವಾಗಿ, ಊರ್ನವ್ರು ಹೇಳೋದಲ್ಲ, ನಿನಗ್ ನಿಜವಾಗ್ಲೂ ದಿಮಾಕ್ ಹತ್ತಿದೆ, ಆ ದುಡ್ಡನ್ನ ಅವತ್ತೇ ನಿನ್ ಕೈಲಿ ಕೊಟ್ನಲ್ಲ ಅಂತ ಹೇಳಿದ್ರು. ಅಯ್ಯೋ, ನನಗ್ ಯಾವಾಗ ಕೊಟ್ಟಿಯೇ? ಯಪ್ಪ, ಸರಿಯಾಗಿದ್ಯಾ ನೀನು. ಯಾಕೆ ಅವತ್ತು ನೀನ್ ಕೋಪದಿಂದ ಬಂದಿಲ್ವಾ? ಅವತ್ತು ನೀನ್ ಕೇಳ್ತಾ ಇದ್ದಂಗ್ಲೆ ನಾನ್ ತೆಗೆದು ಕೊಟ್ಟಿಲ್ವಾ? ಇವಾಗ ಎಲ್ಲಿದೆ ನನ್ ಕೈಲಿ ದುಡ್ಡು? ಇದನ್ನೆಲ್ಲ ಕೇಳ್ತಾ ಇದ್ದಿದ್ ಚಂದ್ರಕಾಂತ ಪಕ್ಕದಲ್ಲಿದ್ದು ನಗ್ತಾ ಇದ್ಲು. ಮರುದಿನ ಸುಬ್ಬಾರಾವು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಂಗೆ ಚಂದ್ರಕಾಂತ ಎಂದಿನಂತೆ ಸುಬ್ಬಾರಾವ್ ತರ ಬದ್ಲಾಗಿ ಅತ್ತೇನ ಅಳಿಸ್ತಾ ಇದ್ಲು. ಅಷ್ಟ್ರಲ್ಲಿ ಅವ್ರ ಕೈ ಚೀಲನ ಮರ್ತ ಸುಬ್ಬಾರಾವ್ ಮತ್ತೆ ವಾಪಸ್ ಮನೆಗ್ ಬಂದ್ರು. ಅಲ್ಲಿ ತನ್ನ ಹಾಗೆ ಇದ್ದ ಇನ್ನೊಬ್ಬರನ್ನ ನೋಡಿ ಆಶ್ಚರ್ಯ ಪಟ್ರು. ಇಬ್ಬರು ಸುಬ್ಬಾರಾವ್ನ ನೋಡಿ ಸೂರ್ಯಕಾಂತನೂ ಆಶ್ಚರ್ಯ ಪಟ್ಲು. ಇಬ್ರಲ್ಲಿ ಯಾರವಳ ಗಂಡ ಅನ್ನೋದು ಗೊತ್ತಾಗ್ಲೇ ಇಲ್ಲ. ಇಷ್ಟ್ರಲ್ಲಿ ನಾನೇ ಸುಬ್ಬಾರಾವ್ ಅಂತ ಹೇಳ್ದಾಗ ಇಲ್ಲ ಇಲ್ಲ ನಾನೇ ಸುಬ್ಬಾರಾವ್ ಅಂತ ಇಬ್ರು ಜಗಳ ಆಡಿದ್ರು. ಇವನ್ ಯಾರೋ ನನ್ ವೇಷ ಹಾಕೊಂಡು ಎಲ್ರಿಗೂ ಮೋಸ ಮಾಡ್ತಾ ಇದ್ದಾನೆ. ಇವನೇ ಎಲ್ಲಾರ ಹತ್ರಕ್ಕೂ ಹೋಗಿ ನನಗ್ ಬರ್ಬೇಕಾಗಿರೋ ದುಡ್ಡು ಇಸ್ಕೊಂಡು ನಾನೇ ಇಸ್ಕೊಂಡಿದ್ದೀನಿ ಅನ್ನೋ ತರ ಎಲ್ರೂ ನಂಬಿಸ್ತಾ ಇದ್ದಾನೆ. ಸೂರ್ಯಕಾಂತಳಿಗೆ ವಿಷಯ ಅರ್ಥ ಆಯ್ತು. ಆದ್ರೆ ಸೊಸೆಗೆ ಬುದ್ಧಿ ಕಲಿಸ್ಬೇಕಂತ, ನಿಮ್ಮಲ್ಲಿ ನನ್ ನಿಜವಾದ ಗಂಡನಿಗೆ ನನ್ ಏಟ್ ಹೇಗಿರುತ್ತೋ ಚೆನ್ನಾಗ್ ಗೊತ್ತು. 2 ಬಿಟ್ರೆ ಇಬ್ಬರಿಗೂ ನನ್ ನಿಜವಾದ ಗಂಡ ಹೊರಗಡೆ ಬರ್ತಾನೆ ಸರಿ ಹೇಳಿದ್ಲು ಸುಬ್ಬಾರಾವ್ ತರ ಬದ್ಲಾಗಿ ಚಂದ್ರಕಾಂತ. ಗಟ್ಟಿಯಾಗಿ ತನ್ನ ಕೈಯಿನಿಂದ ಸೊಸೆ ತಲೆ ಮೇಲೆ ಸರಿಯಾಗಿ ಕುಟ್ಟಿದ್ಲು. ಸತ್ನಲ್ಲಪ್ಪ ನಾನು ಅಂತ ಗೋಗರದ್ಲು ಚಂದ್ರಕಾಂತ. ಅಯ್ಯಮ್ಮೋ, ಇವಳ ಹತ್ರ ಒದೆ ತಿನ್ನೋ ಬದಲು ಓಡೋಗೋದು ಒಳ್ಳೇದು ಅನ್ಕೊಂಡು ಓಡೋದ ಸೂರ್ಯಕಾಂತ ನಿಜವಾದ ಗಂಡ. ಆವಾಗ ಸೂರ್ಯಕಾಂತ ಅವ್ರ ಮ್ಯಾಜಿಕ್ ಮಿರರ್ನ ತಗೊಂಬಂದು ಅದನ್ನ ಹೊಡ್ದಾಕ್ತಾ ಇದ್ದಂಗೆ ಆ ಮ್ಯಾಜಿಕ್ ಎಲ್ಲ ಹೋಗಿ ಚಂದ್ರಕಾಂತ ಅವಳ ಅಸಲ್ ರೂಪಕ್ಕೆ ಬಂದ್ಲು. ಅದನ್ ನೋಡಿ ಆಶ್ಚರ್ಯ ಪಟ್ಟಿದ್ ಸುಬ್ಬಾರಾವ್, ಅಂದ್ರೆ ಇಷ್ಟು ದಿನ ನನ್ ದುಡ್ಡನ್ನ ಖರ್ಚು ಮಾಡಿದ್ದು ನೀನಾ ಅಂತ ಬೈತಾ ಸೊಸೆ ಕಡೆ ಕೋಪದಿಂದ ನೋಡಿದ್ರು. ನನ್ನನ್ನ ಕ್ಷಮಿಸಿ ಮಾವಯ್ಯ ಅಂತ ತಲೆ ತಗಸಿದ್ಲು ಚಂದ್ರಕಾಂತ. ಕ್ಷಮಿಸೋದಲ್ಲ, ಈ ದಿನದಿಂದ ಮನೆ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕು ಅಂತ ಸೊಸೆ ಮಾಡಿದ ತಪ್ಪಿಗೆ ಪನಿಷ್ಮೆಂಟ್ ಕೊಟ್ಲು ಸೂರ್ಯಕಾಂತ.